ಹರೇ ಕೃಷ್ಣ. ಶ್ರೀ ಸುರನಾಥ್ ಗಿರಿಧರ್ ದಾಸ್ ಪ್ರಭುಗಳವರಿಗೆ ನಮಸ್ಕಾರಗಳು ಹಾಗೂ ಎಲ್ಲ ಕೃಷ್ಣ ಸೇವಕರುಗಳಿಗೂ ನಮಸ್ಕಾರಗಳು. ನನ್ನ ಹೆಸರು ವಸಂತಲಕ್ಷ್ಮಿ ಎಸ್. ನಾನು ದಾವಣಗೆರೆಯಿಂದ ಮಾತನಾಡುತ್ತಿರುವುದು. ನಾವು ದಾವಣಗೆರೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಇಲ್ಲಿ ನಾನು ಥೆರಪಿಸ್ಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಥೆರಪಿಸ್ಟಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಒಬ್ಬ ಚಿಕಿತ್ಸೆಗೆಂದು ಬಂದಂಥ ಒಬ್ಬ ಮಹಿಳೆ, ಅವರ ಹೆಸರು ನಾನು ಹೇಳಲು ಇಚ್ಛಿಸುತ್ತೇನೆ, ನಿರ್ಮಲಾ ಮಾತಾಜಿ ಅಂತೇಳಿ. ಅವರು ಅನೇಕ ರೀತಿಯ ವಿಚಾರಗಳನ್ನು ನನಗೆ ತಿಳಿಸಿದರು. ಯಾವ ರೀತಿ ವಿಚಾರಪ್ಪ ಅಂದರೆ, ಅದು ಭಾಗವತದಲ್ಲಿರುವಂಥ ಕಥೆಯ ತುಣುಕುಗಳು ಹಾಗೂ ಭಗವದ್ಗೀತೆಯಲ್ಲಿರುವಂಥ ಕಥೆಯ ಸಾರಾಂಶದ ತುಣುಕುಗಳನ್ನು ನನಗೆ ಹೇಳ್ತಾಯಿದ್ರು. ಇವರು ಇಷ್ಟೊಂದು ಹತ್ತಿರವಾಗಿ ನಮ್ಮ ಜೊತೆ ಕ್ಲೋಸಾಗಿ ಮಾತಾಡಿಬಿಟ್ರು. ಮಾತಾಡ್ತಾ ಅವ್ರು ಈ ರೀತಿಯ ಕಥೆಗಳನ್ನು ಹೇಳ್ತಾ ಇದು ಮಾಡಿ ನಮಗೆ ಅವ್ರು ಬಂದರೆ ಖುಷಿ ಆಗೋದು ಆಸ್ಪತ್ರೆಗೆ. ಆಯಿತು, ಅವ್ರ ಜೊತೆಗೆ ಹಿಂಗೆ ಮಾತಾಡಿದ್ವಿ. ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳಿದರು. ಬುಕ್ಕನ್ನು ತಂದು ಕೊಟ್ಟರು, ಬುಕ್ಕನ್ನು ತೊಗೊಂಡ್ವಿ. ಕೊನೆಗೆ ಅವರು ಏಕಾದಶಿದು ಪರಿಚಯನೂ ಕೂಡ ಅವರೇ ಮಾಡಿಸಿದ್ದು ನನಗೆ. ಏಕಾದಶಿನೂ ಮಾಡಿದ್ವಿ. ಸುಮಾರು ಈಗ 6 ವರ್ಷದಿಂದ ನಾನು ಏಕಾದಶಿ ವ್ರತಾಚರಣೆ ಮಾಡ್ತಿದ್ದೇನೆ. ಏಕಾದಶಿ ಮಾಡುವಾಗ ನಮ್ಮ ಮನೆಯವರು ನನಗೆ ತುಂಬ ವಿರೋಧವಾಗಿ ಮಾತಾಡಿದರು. ಅದು ಮಾಡೋದ್ರಿಂದ ಏನಾಗಿದೆ ನಿನಗೆ, ಯಾಕೆ ಮಾಡ್ತೀಯ, ಅದನ್ನ ಏನು ಸಾರ್ಥಕ ಮಾಡ್ಕೊಂಡೀಯ, ಹಿಂಗೆಲ್ಲ ಮಾತಾಡೋರು. ನಾನು ಅವಾಗ ಇಲ್ಲ, ನನ್ನ ಮನಸ್ಸಿಗೆ ಸಮಾಧಾನಕ್ಕೆ ನಾನು ಮಾಡ್ತೀನಿ, ನನಗೆ ಸಮಾಧಾನ ಸಿಕ್ಕಿದೆ ಅದರಿಂದ. ನಾನು ಭಗವಂತನ ಪೂಜೆ ಮಾಡೋದರಿಂದ, ಭಗವಂತನ ಧ್ಯಾನ ಮಾಡೋದರಿಂದ ನನಗೆ ಸಮಾಧಾನ ಸಿಕ್ಕಿದೆ ಅಂತ. ನಾನು ಜಪ ಮಾಡ್ತಾ ಇರಲಿಲ್ಲ. ಆವಾಗ ನಾನು ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತಾಯಿದ್ದೆ. ನಾನು ವಿಷ್ಣು ಸಹಸ್ರನಾಮ ಪಠಣೆ ಮಾಡಿದರೆ, ದಿನಕ್ಕೆ 1 ಬಾರಿ ಆದರೂ ಪಠಣೆ ಮಾಡಿದರೆ ಹಲವಾರು ರೀತಿಯ ಸಮಸ್ಯೆಗಳಿಂದ ದೂರ ಹೋಗಬಹುದು ಅನ್ನೋ ಒಂದು ವಿಚಾರವನ್ನು ತಿಳಿದಿತ್ತು ನನಗೆ. ಹಾಗಾಗಿ ನಾನು ವಿಷ್ಣು ಸಹಸ್ರನಾಮ ತುಂಬ ಸಲ ನಾನು ಪಠಿಸಿದ್ದೇನೆ. ಅದನ್ನು ನಾನೇ ಸ್ವತಃ ಪಠಿಸಬೇಕು ಅನ್ನೋ ಒಂದು ಇದರಿಂದ ಎಷ್ಟೋ ಸಲ ಕೂತ್ಕೊಂಡು ನಾನೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದನ್ನು ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅದು. ಆನಂತರ ಹಿಂಗೆ ಹತ್ತಿರ ನಾನು ಏಕಾದಶಿ ವ್ರತದಲ್ಲಿ ತೊಡಗಿದೆ. ಈಗ ಅಲ್ಲಿಂದ ಇಲ್ಲಿ ತನಕ ಭಗವಂತ ನನಗೆ ಹಲವಾರು ರೀತಿಯ ಸಾಕ್ಷಾತ್ಕಾರಗಳು ಆಗಿದೆ ನನಗೆ. ಆದರೂ ಅಲ್ಲಿಂದ ಬದಲಾವಣೆಗಳು ಕಂಡಿದ್ದೀನಿ. ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ಸಹ ಕಂಡುಕೊಂಡಿದ್ದೀನಿ. ಆದರೆ ಅದೇ ರೀತಿ ಈ ಜಪಮಾಲೆ ಅನ್ನೋರು ಒಬ್ಬ ಟ್ರೀಟ್ಮೆಂಟಿಗೆ ಅಂತ ಬಂದಾಗ ನಮಗೆ ಅವರು ಜಪಮಾಲೆ ತಂದು ಕೊಟ್ಟರು. ಅವರು ಹಿಂಗೆ ಕೃಷ್ಣ ಗೀತದರ್ಶನ ಇದಕ್ಕೆ ಬರ್ರಿ ನೀವು, ಕೃಷ್ಣ ಕಾನ್ಶಿಯಸ್ಸಿ, ಕೃಷ್ಣ ಪ್ರಜ್ಞೆಗೆ ಬನ್ನಿ ನೀವು ಅಂತ. ಅವರು ಅಂದರೆ ಇಷ್ಟೊಂದೆಲ್ಲ ಕಥೆಗಳು ಹೇಳಲಿಲ್ಲ. ಅವರು ಸಡನ್ನಾಗಿ ಅವ್ರು ಜಪಮಾಲೆ ತಗೊಳ್ರಿ ಅಂತ ಹೇಳ್ತಾಯಿದ್ರು. ಗೀತದರ್ಶನ ಕ್ಲಾಸಿಗೆ ಅವರು ಆ್ಯಡ್ ಮಾಡಿಸಿದ್ರು. ಆಯಿತು, ಗೀತದರ್ಶನ ಕ್ಲಾಸಿಗೆ ಆ್ಯಡ್ ಆದೆ. ಅವಾಗ ಇವರು ಸುರನಾಥ್ ಗಿರಿಧರ್ ದಾಸ್ ಅವರ ತರಗತಿಗೆ ನಾನು ಜಾಯ್ನ್ ಆದೆ. ಅಲ್ಲಿ ಅವರು ತರಗತಿ ಕೇಳಿದ ನಂತರ ಸಂಪೂರ್ಣವಾದ ಮನಪರಿವರ್ತನೆ ಆಯಿತು. ಮನಪರಿವರ್ತನೆ ಜೊತೆಗೆ ನನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನೇ ಕಂಡುಕೊಂಡಿದ್ದೀನಿ ನಾನು ಜಪ ಮಾಡೋದರಿಂದ. ಜಪಮಾಲೆ ಹಿಡಿದ ನಂತರ ಜೀವನವೇ ಬದಲಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಜಪ ಮಾಡಲೇಬೇಕು. ಒಂದು ದಿನ ಜಪ ಮಾಡಲಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಮನಸ್ಸಿಗೆ ಸಮಾಧಾನವೇ ಆಗೋದಿಲ್ಲ. ಯಾವಾಗ ನಾವು ಜಪಮಾಲೆ ಮಾಡಬೇಕು, ಯಾವಾಗ ಟೈಮ್ ಸಿಗುತ್ತೆ ಜಪ ಮಾಡೋಕ್ಕೆ, ಯಾರನ್ನ ಡಿಸ್ಟರ್ಬ್ ಮಾಡಬಾರ್ದು ಜಪ ಮಾಡೋಕ್ಕೆ ಅನ್ನೋ ಒಂದು ಮನಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳ್ಬಿಡ್ತೀನಿ. ದಿನ ಬೇಗ ಎದ್ದೇಳ್ತಿದ್ದೆ. ಇದಕ್ಕೆ ಮುಂಚೆನೂ ಬೇಗ ಎದ್ದೇಳ್ತಿದ್ದೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಬೇಗ ಎದ್ದು ಮೊದಲು ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನಂತರ ನಾನು ಜಪಮಾಲೆನ ಹಿಡ್ದು ಜಪ ಮಾಡ್ತಾನೆ ಇರಬೇಕು. ಜಪ ಮಾಡಿದ್ಮೇಲೆ ನಾನು ಕೊನೆ 5:30ಯಿಂದ ಈ ತರಗತಿಯ ಸೆಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲಿ ಅವ್ರ ಜೊತೆಗೆ ಮತ್ತೆ ಜಾಯ್ನ್ ಆಗೋದು. ಈ ಥರ ನಡೀತಾ ಇದೆ. ಏನೋ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಬಿಟ್ಟರೆ ಜಪ ಪ್ರತಿದಿನ ಮಾಡ್ತಾಯಿದ್ದೀನಿ. ಪ್ರಸಾದ ಸೇವನೆ ಮತ್ತು ಪ್ರಸಾದ ನೈವೇದ್ಯ ಇದೆಲ್ಲ ಭಗವಂತ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮುಂದೆ ಹೀಗೆ ನನಗೆ ಭಗವಂತನ ಯಾವ ರೀತಿ ಕೃಷ್ಣ ಸೇವೆಯಲ್ಲಿ ತೊಡಗಿಸ್ಕೊಳ್ತಾನೋ ಅದು ಭಗವಂತನ ಇಚ್ಛೆ. ಭಗವಂತನ ಹಾದಿಯಲ್ಲಿ ನಾನು ನಡೆಯೋದಕ್ಕೆ ದಾರಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಕೃಷ್ಣ ಪ್ರಜ್ಞೆಗೆ ಕರೆತಂದ ತಮಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.